ಚಕ್ರವರ್ತಿ ಮಧುಸೂದನ ಅವರ ಕಲಿಕೆಗೆ ಕೊನೆಯಿಲ್ಲ. ಹಾಸ್ಯವನ್ನು ಕುರಿತ ಲೇಖನಗಳು, ಸುಭಾಷಿತಗಳು ಮತ್ತು ಹಾಸ್ಯ. ಸಂಸ್ಕೃತದಲ್ಲಿ ಸುಭಾಷಿತ ಎಂದರೆ ಒಳ್ಳೆಯ ಮಾತು ಎಂದರ್ಥ. ಸುಭಾಷಿತಗಳಲ್ಲಿ ಅನೇಕ ವಿಧ. ಸಮಾಜದಲ್ಲಿ ನಮ್ಮ ನಡವಳಿಕೆ ಹೇಗಿರಬೇಕು, ಯಾವುದನ್ನು ಮಾಡಿದರೆ ನಮಗೆ ಹಿತ, ಬುದ್ಧಿವಂತನ ಲಕ್ಷಣಗಳೇನು, ಮೂರ್ಖನ ಲಕ್ಷಣಗಳೇನು, ಮಹಾತ್ಮರ ಗುಣಗಳು ಎಂಥವು, ವಿದ್ಯೆಯ ಮಹಿಮೆ ಇತ್ಯಾದಿ ಹಲವಾರು ವಿಷಯಗಳನ್ನು ಮನಮುಟ್ಟುವಂತೆ ಸಂಕ್ಷಿಪ್ತವಾಗಿ ತಿಳಿಯ ಹೇಳುವುದು ಸುಭಾಷಿತಗಳ ವೈಶಿಷ್ಟ್ಯ. ಈಗ ಬಳಕೆಯಲ್ಲಿರುವ ಸುಭಾಷಿತಗಳ ಮೂಲಗಳು ಹಲವಾರು. ನಮ್ಮ ಪವಿತ್ರ ಗ್ರಂಥಗಳಾದ ರಾಮಾಯಣ ಮತ್ತು ಮಹಾಭಾರತ, ನೀತಿಬೋಧ ಸಂಕಲನಗಳಾದ ಪಂಚತಂತ್ರ ಮತ್ತು ಹಿತೋಪದೇಶ, ಸೋಮದೇವನ ಕಥಾಸರಿತ್ಸಾಗರ, ಎಲ್ಲಕ್ಕಿಂತ ಹೆಚ್ಚಾಗಿ ಭರ್ತೃಹರಿಯ ನೀತಿಶತಕ ಮತ್ತು ಚಾಣಕ್ಯನ ನೀತಿ. ಆದರೆ ಮೇಲಿನ ಯಾವ ಮೂಲಕ್ಕೂ ಸೇರದ ಅಥವಾ ಮೂಲ ಯಾವುದೆಂದೇ ತಿಳಿಯದ ಸುಭಾಷಿತಗಳು ಬೇಕಾದಷ್ಟಿವೆ. ಸಾಧಾರಣವಾಗಿ ಸುಭಾಷಿತಗಳು ಎರಡೇ ಸಾಲಿನ ಶ್ಲೋಕಗಳು ಮತ್ತು ಇವುಗಳ ಭಾಷೆ ತುಂಬಾ ಸರಳ. ಆದ ಕಾರಣ ಇವನ್ನು ನೆನಪಿನಲ್ಲಿಡುವುದು ಕಷ್ಟವಲ್ಲ. ಆದ್ದರಿಂದಲೇ ಇವುಗಳು ನೂರಾರು, ಏಕೆ ಸಾವಿರಾರು ವರ್ಷಗಳಷ್ಟು ಹಳೆಯವಾದರೂ ಭಾರತದ ಅನೇಕ ಜನ ಇವುಗಳಲ್ಲಿ ಕೆಲವನ್ನಾದರೂ ಉದ್ಧರಿಸಬಲ್ಲರು. ಉದಾಹರಣೆಗೆ ವಸುಧೈವ ಕುಟುಂಬಕಂ ಎಂಬ ಎಲ್ಲರಿಗೂ ಪರಿಚಿತವಾಗಿರುವ ಪದಗುಚ್ಛ ಈ ಕೆಳಗಿನ ಸುಭಾಷಿತದಲ್ಲಿದೆ. ಅಯಂ ನಿಜ ಪರೋವೇತ್ತಿ ಗಣನಾ ಲಘುಚೇತಸಾಂ ಉದಾರಚರಿತಾನಾಂ ತು ವಸುಧೈವ ಕುಟುಂಬಕಂ. ಇವನು ನಮ್ಮವ, ಇವನು ಪರಕೀಯ, ಈ ರೀತಿ ಲೆಕ್ಕಿಸುವುದು ಕೀಳು ಬುದ್ಧಿಯವರ ಲಕ್ಷಣ. ಉದಾರ ಸ್ವಭಾವದವರಿಗಾದರೋ ಈ ಸಮಸ್ತ ಪ್ರಪಂಚವೇ ಒಂದು ಕುಟುಂಬದಂತೆ. ಎಂದರೆ ಸ್ವಭಾವತಃ ಧಾರಾಳ ಮನಸ್ಸಿನವರಿಗೆ ಯಾವ ಬಗೆಯ ಪೂರ್ವದ್ವೇಷವೂ ಪ್ರಿಜುಡಿಸ್ ಇರುವುದಿಲ್ಲ. ಮಾತನಾಡಿದರೆ ಎಂತಹ ಮಾತನಾಡಬೇಕು ಎಂಬುದನ್ನು ಈ ಸುಭಾಷಿತ ತಿಳಿಸುತ್ತದೆ. ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಮಪ್ರಿಯಂ ನಾ ಸತ್ಯಂಚ ಪ್ರಿಯಂ ಬ್ರೂಯಾತ್ ಏಷ ಧರ್ಮ ಸನಾತನ. ಸತ್ಯವನ್ನು ನುಡಿಯಬೇಕು, ಕೇಳುವವರಿಗೆ ಇಷ್ಟವಾದ್ದನ್ನು ನುಡಿಯಬೇಕು. ಅಪ್ರಿಯವಾದ ಸತ್ಯವನ್ನು ನುಡಿಯಕೂಡದು. ಕೇಳುವವರಿಗೆ ಅದು ಇಷ್ಟವಾಗಬಹುದಾದರೂ ಅಸತ್ಯವನ್ನು ನುಡಿಯಬಾರದು. ಇದೇ ಸನಾತನ ಧರ್ಮ. ಈ ಶ್ಲೋಕದಲ್ಲಿರುವ ನಬ್ರೂಯಾತ್ ಸತ್ಯಮಪ್ರಿಯಂ ಎಂಬ ಹಿನ್ನೆಲೆಯಲ್ಲಿ ವಾಲ್ಮೀಕಿ ರಾಮಾಯಣದ ಒಂದು ಸಂದರ್ಭ ನೆನಪಿಗೆ ಬರುತ್ತದೆ. ಸೀತೆಯನ್ನು ಅಪಹರಣ ಮಾಡಲು ತನಗೆ ಸಹಾಯ ಮಾಡಬೇಕೆಂದು ರಾವಣನು ಮಾರೀಚನನ್ನು ಕೇಳಿಕೊಳ್ಳುತ್ತಾನೆ. ಮಾರೀಚನು ಹಾಗೆ ಮಾಡುವುದು ತಪ್ಪೆಂದೂ ಸೀತಾಪಹರಣದಿಂದ ರಾವಣನಿಗೆ ಯಾವ ಶ್ರೇಯಸ್ಸೂ ಉಂಟಾಗಲಾರದೆಂದು ವಿಧವಾಗಿ ಬೋಧಿಸುತ್ತಾನೆ. ಆದರೆ ರಾವಣನು ಮಾರೀಚನ ಯಾವ ಮಾತಿಗೂ ಕಿವಿಗೊಡುವುದಿಲ್ಲ. ಆಗ ಮಾರೀಚನು ಹೀಗೆ ಹೇಳುತ್ತಾನೆ: ಸುಲಭಾ ಪುರುಷ ರಾಜನ್ ಸತತಂ ಪ್ರಿಯವಾದಿನಃ ಅಪ್ರಿಯಸ್ಯ ಚ ಪಥ್ಯಸ್ಯ ವಕ್ತಾ ಶ್ರೋತಾ ಚ ದುರ್ಲಭಃ. ಮಹಾರಾಜ, ಯಾವಾಗಲೂ ಪ್ರಭುವಿಗೆ ಪ್ರಿಯವಾದುದನ್ನೇ ಮಾತನಾಡುವವರು ಬೇಕಾದಷ್ಟು ಮಂದಿ. ಆದರೆ ಕೇಳುವುದಕ್ಕೆ ಇಷ್ಟವಾಗದೇ ಇರಬಹುದಾದರೂ ಹಿತವಾದ, ನಮಗೆ ಶ್ರೇಯಸ್ಕರವಾದ ಮಾತನ್ನು ಆಡುವವರೂ ಅಪರೂಪ, ಕೇಳುವವರೂ ಅಪರೂಪ. ಸುಭಾಷಿತಗಳಲ್ಲಿ ಬುದ್ಧಿಮಾತುಗಳನ್ನು ಮಾತ್ರವಲ್ಲ, ಅನೇಕ ವೇಳೆ ಇವುಗಳಲ್ಲಿ ಹಾಸ್ಯವನ್ನೂ ವಿಡಂಬನೆಯನ್ನೂ ಪದ ಚಮತ್ಕಾರಗಳನ್ನೂ ಕಾಣಬಹುದು. ಈ ಕೆಳಗಿನ ಸುಭಾಷಿತಗಳಲ್ಲಿರುವ ಹಾಸ್ಯ ಪ್ರಜ್ಞೆಯನ್ನು ನೋಡಿರಿ. ಕನ್ಯಾವರೌ ತೇ ರೂಪಂ ಮಾತಾ ವಿತ್ತಂ ಪಿತಾ ಶ್ರುತಂ ಬಾಂಧವಾಃ ಕುಲಮಿಚ್ಛಂತಿ ಮಿಷ್ಟಾನ್ನಂ ಇತರೇ ಜನಾಃ. ಮದುವೆ ಎಂದರೆ ಕನ್ಯೆಯು ತನ್ನ ವರನು ರೂಪವಂತನಾಗಿರಬೇಕೆಂದು ಇಚ್ಛಿಸುತ್ತಾಳೆ. ತಾಯಿಯು ಐಶ್ವರ್ಯವನ್ನು ಬಯಸುತ್ತಾಳೆ. ತಂದೆಯು ವರನು ಎಷ್ಟು ತಿಳಿದವನು ಎಂಬುದನ್ನು ಗಮನಿಸುತ್ತಾನೆ. ಬಂಧುಗಳು ವರನ ಕುಲ ಎಂಥದು ಎಂದು ನೋಡುತ್ತಾರೆ. ಇತರ ಜನರಿಗಾದರೋ ಒಳ್ಳೆಯ ಊಟ ಸಿಕ್ಕಿದರೆ ಸಾಕು. ಮದುವೆಯಾದ ಹೊಸರಲ್ಲಿ ಅಳಿಯನಿಗೆ ಅತ್ತೆ ಮಾವಂದಿರಿಂದ ದೊರಕುವ ಉಪಚಾರಕ್ಕೂ ಆದರಾತಿಥ್ಯಗಳಿಗೂ ಮಿತಿಯಲ್ಲ. ಎಂದರೆ ಹೊಸ ಅಳಿಯನಿಗೆ
ಮಾವನ ಮನೆ ಒಂದು ಸ್ವರ್ಗದಂತೆಯೇ ತೋರುತ್ತದೆ. ಹರಿಹರಾದಿಗಳಿಗೂ ಈ ರೀತಿ ಅನಿಸಿರಬಹುದೇನೋ. ಅಸಾರೆ ಖಲು ಸಂಸಾರೆ ಸಾರಂ ಶ್ವಶುರ ಮಂದಿರಂ ಹರೋ ಹಿಮಾಲಯೇ ಶೇತೆ ವಿಷ್ಣು ಶೇತೆ ಮಹೋದಧೌ. ಈ ಶುಷ್ಕವಾದ ಜಗತ್ತಿನಲ್ಲಿ ಸಾರಭರಿತವಾವುದೆಂದರೆ ಅದು ಮಾವನ ಮನೆಯೇ. ಆದ್ದರಿಂದಲೇ ಶಿವನು ಹಿಮಾಲಯದಲ್ಲಿ ನೆಲೆಸಿದ್ದಾನೆ. ಪಾರ್ವತಿಯು ಹಿಮವಂತನ ಮಗಳು. ವಿಷ್ಣುವು ಕ್ಷೀರಸಾಗರದಲ್ಲಿ ಪೌಡಿಸಿದ್ದಾನೆ. ಲಕ್ಷ್ಮಿಯು ಸಮುದ್ರರಾಜನ ಪುತ್ರಿ. ಆದರೆ ನಮ್ಮ ನಿಮ್ಮಂಥವರು ಶಾಶ್ವತವಾಗಿ ಮಾವನ ಮನೆಯಲ್ಲಿ ಬೇರೂರಲು ಸಾಧ್ಯವಿಲ್ಲ. ಕೆಲವು ದಿನಗಳಾದ ಮೇಲೆ ಅತ್ತೆ ಮಾವಂದಿರು, ಈ ಶನಿ ಎಲ್ಲಿಂದ ಬಂತು ಒಕ್ಕರಿಸಿದನಪ್ಪ, ಯಾವಾಗ ಹೆಂಡತಿಯನ್ನು, ತಮ್ಮ ಮಗಳನ್ನಲ್ಲ, ಕರೆದುಕೊಂಡು ತನ್ನ ಮನೆಗೆ ಹೋದಾನು ಎಂದು ಪಿಸುಗುಟ್ಟಲು ಶುರು ಮಾಡುತ್ತಾರೆ. ಮೊದಲು ವರನಾಗಿದ್ದವನು ಈಗ ಅನಿಷ್ಟ ಗ್ರಹವಾಗುತ್ತಾನೆ. ಸದಾ ವಕ್ರ ಸದಾ ಕ್ರೂರ ಸದಾ ಪೂಜಾಂ ಅಪೇಕ್ಷತೆ. ಕನ್ಯಾರಾಶಿ ಸ್ಥಿತೋ ನಿತ್ಯಂ ಜಾಮಾತ ದಶಮಗ್ರಹ. ಇವನ ಬುದ್ಧಿಯು ಯಾವಾಗಲೂ ಕುಂಕು. ಇವನಿಗೆ ಬೇರೆಯವರ ಸುಖ ದುಃಖಗಳ ಪರಿವೇ ಇಲ್ಲ. ಇವನಿಗೆ ಸದಾಕಾಲವೂ ಉಪಚಾರ ಮಾಡುತ್ತಿರಬೇಕು. ಬೇರೆಯ ನವಗ್ರಹಗಳಾದರೋ ರಾಶಿಯಿಂದ ರಾಶಿಗೆ ಚಲಿಸುತ್ತಿರುತ್ತವೆ. ಈ ಅಳಿಯನೆಂಬ 10ನೆಯ ಗ್ರಹವು ಶಾಶ್ವತವಾಗಿ ಕನ್ಯಾರಾಶಿ ಮಾವನ ಮನೆಯಲ್ಲೇ ನೆಲೆಸಿಬಿಟ್ಟಿದ್ದಾನೆ. ಆದರೆ ಹರಿಹರ ಬ್ರಹ್ಮಾದಿಗಳು ತಮ್ಮ ನೆಲೆಗಳನ್ನು ಆಯ್ಕೆ ಮಾಡಿರುವುದಕ್ಕೆ ಬೇರೆಯ ಕಾರಣವೇ ಇರಬಹುದೆಂದು ಮತ್ತೊಬ್ಬ ಸುಭಾಷಿತಕಾರನು ಸೂಚಿಸುತ್ತಾನೆ. ಕಮಲೇ ಬ್ರಹ್ಮ ಶೇತೆ ಹರ ಶೇತೆ ಹಿಮಾಲಯೇ ಕ್ಷೀರಾಬ್ಧೌ ಹರಿ ಶೇತೆ ಮನ್ಯೇ ಮತ್ಕುಣಶಂಕಯ. ಬ್ರಹ್ಮನು ಕಮಲದಲ್ಲಿ ನೆಲೆಸಿದ್ದಾನೆ, ಶಂಕರನು ಮಲಗುವುದು ಹಿಮಾಲಯದಲ್ಲಿ, ನಾರಾಯಣನಾದರೋ ಕ್ಷೀರಾಬ್ಧಿ ಶಯನ. ಇವೆಲ್ಲಕ್ಕೂ ಕಾರಣ ಒಂದೇ. ಇವರೆಲ್ಲರಿಗೂ ರಾತ್ರಿಯ ತಿಗಣೆಗಳ ಭಯ. ದೇವಾಧಿದೇವರು ಸುಭಾಷಿತಕಾರರ ಹಾಸ್ಯಕ್ಕೆ ಗುರಿಯಾಗಬಲ್ಲರು ಎಂದ ಮೇಲೆ ಸಮಾಜದಲ್ಲಿ ಗೌರವಾನ್ವಿತ ಜನರೂ ಇವರ ಕುಹಕ ನೋಟದಿಂದ ತಪ್ಪಿಸಿಕೊಳ್ಳಲಾರರು. ವೈದ್ಯರಾಜ ನಮಸ್ತುಭ್ಯಂ ಯಮರಾಜ ಸಹೋದರ. ಯಮಸ್ತು ಹರತಿ ಪ್ರಾಣಾನ್ ವೈದ್ಯ ಪ್ರಾಣಾನ್ ಧನಾನಿ ಚ. ವೈದ್ಯರಾಜ, ನಿನಗೆ ನಮಸ್ಕಾರ. ನೀನು ಯಮರಾಜನ ಅಣ್ಣನೇ ಸರಿ. ಯಮನಾದರೋ ಪ್ರಾಣಗಳನ್ನು ಮಾತ್ರ ಅಪಹರಿಸುತ್ತಾನೆ. ನೀನು ಪ್ರಾಣವನ್ನೂ ತೆಗೆಯುವೆ, ಹಣವನ್ನೂ ಕಸಿಯುವೆ. ಈ ಮೇಲೆ ಪ್ರಸ್ತುತ ಮಾಡಿರುವುದು ಸುಭಾಷಿತದ ಸ್ಥೂಲ ಪರಿಚಯ ಮಾತ್ರ. ಈಗ ಲಭ್ಯವಿರುವ ಸುಭಾಷಿತಗಳ ಸಂಖ್ಯೆ 106. ಇವುಗಳಲ್ಲಿ ದಿನಕ್ಕೆ ಒಂದಾದರೂ ಸುಭಾಷಿತವನ್ನು ಓದಿ ಅರ್ಥ ಮಾಡಿಕೊಂಡರೆ ಆ ಸಮಯ ವ್ಯರ್ಥವಲ್ಲ, ಮನರಂಜನೆಯೂ ಆದೀತು. ಚಕ್ರವರ್ತಿ ಮಧುಸೂದನ ಅವರ ಕಲಿಕೆಗೆ ಕೊನೆಯಿಲ್ಲ. ನಗೆಗಡಲು. ಗಾಂಪರೊಡೆಯರು ಮತ್ತು ಅವರ ಶಿಷ್ಯರನ್ನು 1950-60ರ ದಶಕದಲ್ಲಿ ದಾಶರಥಿ ದೀಕ್ಷಿತ್ ಅವರು ಕೊರವಂಜಿ ಮಾಸಪತ್ರಿಕೆಯ ಮೂಲಕ ಕನ್ನಡಿಗರಿಗೆ ಮರುಪರಿಚಯ ಮಾಡಿಕೊಟ್ಟಿದ್ದು ನಿಜ. ಆದರೆ ಇನ್ನೂ ಬಹಳ ಹಿಂದೆಯೇ 1920ರ ದಶಕದಲ್ಲಿ ಪ್ರಾಕ್ತನ ವಿಮರ್ಶ ವಿಚಕ್ಷಣ ರಾವ್ ಬಹದ್ದೂರ್ ಆರ್ ನರಸಿಂಹಾಚಾರ್ಯರು ತಮ್ಮ ನಗೆಗಡಲು ಎಂಬ ಪುಸ್ತಕದಿಂದ ಗಾಂಪರ ಗುಂಪನ್ನು ಕನ್ನಡಿಗರಿಗೆ ಮೊದಲು ಪರಿಚಯ ಮಾಡಿಕೊಟ್ಟಿದ್ದರು. ತಮ್ಮ ಗಾಂಪರ ಕಥೆಗಳಿಗೆ ಸ್ಫೂರ್ತಿ ಕೊಟ್ಟ ಪುಸ್ತಕಗಳಲ್ಲಿ ಈ ನಗೆಗಡಲು ಮುಖ್ಯವಾದದ್ದು ಎಂದು ದೀಕ್ಷಿತರೇ ತಮ್ಮ ಗಾಂಪಾಯಣ ಎಂಬ ಪುಸ್ತಕದ ಮುನ್ನುಡಿಯಲ್ಲಿ ಹೇಳಿಕೊಂಡಿದ್ದಾರೆ. ಇಂತಹ ದಡ್ಡರ ಕಥೆಗಳು ಪ್ರಾಚೀನ ಕಾಲದಿಂದಲೂ ಭಾರತೀಯ ಜನಸಮುದಾಯವನ್ನು ಮನರಂಜಿಸುತ್ತಿದ್ದವು ಎಂಬುದರಲ್ಲಿ ಸಂಶಯವಿಲ್ಲ. ಉದಾಹರಣೆಗೆ ಕ್ರಿಸ್ತಶಕ 1061-1983ರ ನಡುವೆ ರಚಿತವಾದ ಸಂಸ್ಕೃತದ ಕಥಾಸರಿತ್ಸಾಗರದಲ್ಲೂ ಮೂರ್ಖರ ಕಥೆಗಳಿವೆ. ಆದರೆ ಗಾಂಪರ ಕಥೆಗಳನ್ನೇ ಒಂದು ಪುಸ್ತಕವಾಗಿ ಮೊದಲು ಬರೆದು ಪ್ರಕಟಿಸಿದ ಕೀರ್ತಿ ಕಾನ್ಸ್ಟೆಂಟಿನೋ ಬೆಸ್ಟಿ ಎಂಬ ಪಾದ್ರಿಗೆ ಸಲ್ಲುತ್ತದೆ. ಈ ಬೆಸ್ಟಿ ಮೂಲತಃ ಇಟಲಿ ದೇಶದವನು. ಕ್ರಿಸ್ತಶಕ 1710ರಲ್ಲಿ ಭಾರತಕ್ಕೆ ಬಂದು
ತಮಿಳುನಾಡಿನಲ್ಲಿ ನೆಲೆಸಿದನು. ಅಲ್ಲಿನ ಜನರೊಡನೆ ಒಂದಾಗಿ ಬೆರೆತು ತಮಿಳು ಭಾಷೆಯನ್ನು ಚೆನ್ನಾಗಿ ಕಲಿತು ಅದರ ವ್ಯಾಕರಣ ಮತ್ತು ತಮಿಳು ಲ್ಯಾಟಿನ್ ನಿಘಂಟುಗಳನ್ನು ರಚಿಸಿದ್ದಲ್ಲದೆ ಅಲ್ಲಿನ ಜನಪದ ಕಥೆಗಳನ್ನೂ ಸಂಗ್ರಹಿಸಿದನು. ಕ್ರಿಸ್ತಶಕ 1747ರಲ್ಲಿ ಅವನ ಮರಣವಾದ ಕಾರಣ ಅವನಿಗೆ ತನ್ನ ತಾಯ್ನಾಡಿಗೆ ಹಿಂದಿರುಗಬೇಕೆಂಬ ಬಯಕೆಯಿದ್ದರೂ ಅದು ಈಡೇರಲಿಲ್ಲ. ಬೆಸ್ಚಿಯ ಕಥೆಗಳನ್ನೇ ಆಧಾರವಾಗಿಟ್ಟುಕೊಂಡು ಮದ್ರಾಸ್ ಪ್ರಾಂತ್ಯದಲ್ಲಿ ಸರ್ಕಾರಿ ಅಧಿಕಾರಿಯಾಗಿದ್ದ ಬೆಂಜಮಿನ್ ಬ್ಯಾಬಿಂಗ್ಟನ್ ಎಂಬುವನು ಇಂಗ್ಲಿಷ್ ಭಾಷೆಯಲ್ಲಿ ದಿ ಅಡ್ವೆಂಚರ್ಸ್ ಆಫ್ ಗುರು ಪರಮಾರ್ಥನ್ ಎಂಬ ಗ್ರಂಥವನ್ನು ರಚಿಸಿದನು. 1822ರಲ್ಲಿ ರಚಿತವಾದ ಈ ಪುಸ್ತಕದಲ್ಲಿ ತಮಿಳಿನ ಮೂಲವೂ ಇದೆ, ತಮಿಳು ಇಂಗ್ಲಿಷ್ ಶಬ್ದಕೋಶವೂ ಇದೆ ಮತ್ತು ಮೊದಲನೆಯ ಅಧ್ಯಾಯವನ್ನು ಪ್ರತಿಪದಾರ್ಥ ಮತ್ತು ತಾತ್ಪರ್ಯ ಸಹಿತವಾಗಿ ವಿವರಿಸಲಾಗಿದೆ. ದೂಬ್ವಾ ಪಾದ್ರಿಯು ಅಬ್ಬೆ ದುಬ್ಬಾ ತನ್ನ ದಿ ಎಕ್ಸ್ಪ್ಲಾಯ್ಟ್ಸ್ ಆಫ್ ಗುರು ಪರಮಾರ್ಥ ಪುಸ್ತಕವನ್ನು ಇದೇ ಸಮಯದಲ್ಲಿ ಬರೆದನೆಂದು ತೋರುತ್ತದೆ. ದೂಬ್ವಾ ಮೈಸೂರು ಸಂಸ್ಥಾನದಲ್ಲೇ ಬಹುಕಾಲ ಇದ್ದುದರಿಂದ ಪ್ರಾಯಶಃ ಅವನ ಗ್ರಂಥವು ಕನ್ನಡ ನಾಡಿನಲ್ಲಿ ಪ್ರಚಲಿತವಿದ್ದ ಇದೇ ಬಗೆಯ ಕಥೆಗಳಿಂದ ಪ್ರಭಾವಿತವಾಗಿರಬಹುದು. ನರಸಿಂಹಾಚಾರ್ಯರ ನಗೆಗಡಲು ಬಹುಮಟ್ಟಿಗೆ ಬ್ಯಾಬಿಂಗ್ಟನ್ನ ಪುಸ್ತಕದ ಭಾಷಾಂತರ ಎಂದು ಕಾಣುತ್ತದೆ. ಇದರಲ್ಲಿನ ಕಥೆಗಳಾದ ಹೊಳೆಯನ್ನು ದಾಟಿದುದು, ಕುದುರೆ ಮೊಟ್ಟೆಯನ್ನು ಕೊಂಡುಕೊಂಡುದು, ಬಾಡಿಗೆ ಎತ್ತನ್ನು ಹತ್ತಿಕೊಂಡು ಹೋದುದು ಮುಂತಾದ ಕಥೆಗಳು ಹೊಟ್ಟೆ ಹುಣ್ಣಾಗುವಂತೆ ನಗಿಸುತ್ತವೆ. ಇವುಗಳನ್ನು ಒಮ್ಮೆ ಓದಿದರೆ ಮರೆಯುವಂತೆಯೇ ಇಲ್ಲ. ಆದರೂ ಮತ್ತೆ ಮತ್ತೆ ಓದಬೇಕು ಎನಿಸುತ್ತವೆ. ಆಚಾರ್ಯರು ತಮ್ಮದೇ ಆದ ಕನ್ನಡ ಮತ್ತು ಸಂಸ್ಕೃತ ಚುಟುಕು ಪದ್ಯಗಳನ್ನೂ ನಗೆಗಡಲಿನಲ್ಲಿ ಸೇರಿಸಿದ್ದಾರೆ. ಇದು ಮಾತ್ರವಲ್ಲ, ಬ್ಯಾಬಿಂಗ್ಟನ್ ಮತ್ತು ದೂಬ್ವಾ ಗ್ರಂಥದಲ್ಲಿ ಇಲ್ಲದಿರುವ ಅನೇಕ ಕಥೆಗಳು ನಗೆಗಡಲಿನಲ್ಲಿ ಇವೆ. ಆದ್ದರಿಂದ ಆಚಾರ್ಯರಿಗೆ ಮತ್ತೆ ಯಾವುದೋ ಗ್ರಂಥದ ಅಥವಾ ಇತರರ ಬಾಯಿಂದ ಕೇಳಿದ ಕಥೆಗಳೂ ಗೊತ್ತಿರಬೇಕು. ಅವುಗಳಲ್ಲಿ ಒಂದನ್ನು ಮಾತ್ರ ಉದಾಹರಿಸಲಾಗಿದೆ. ಶಿಷ್ಯರು ಅಲ್ಲಿಂದ ಹೊರಟು ಉತ್ಸವ ದೇವರನ್ನು ವಿಜಯ ಮಾಡಿಸಿದ್ದ ಮಂಟಪಕ್ಕೆ ಬಂದರು. ಅಲ್ಲಿ ದೇವರ ಎದುರಿಗೆ ಸೂಳೆಯ ಕುಣಿತವಾಗುತ್ತಿದ್ದಿತು. ಎಲ್ಲರೂ ಸೂಳೆಯ ಮೇಲೆಯೇ ಕಣ್ಣಾಗಿ ನೋಡುತ್ತಾ ಕುಳಿತಿದ್ದರು. ಇವರೂ ಹೋಗಿ ಒಂದು ಕಡೆ ಕುಳಿತುಕೊಂಡರು. ಆ ಮಂಟಪದಲ್ಲಿ ಬಸ್ತರು, ಗುಳೋಪು, ಕಂದೀಲು, ದೀಪಗಳು ಯಾವುದೂ ಇರಲಿಲ್ಲ. 4-5 ಹಣತೆಗಳು ಮಾತ್ರ ಮಿಣಮಿಣನೆ ಉರಿಯುತ್ತಿದ್ದವು. ಸೂಳೆಯ ಹಾವಭಾವ ವಿಲಾಸಗಳು, ಅಭಿನಯವು ಚೆನ್ನಾಗಿ ಸಭೆಯವರಿಗೆ ಕಾಣಬರುವುದಕ್ಕಾಗಿ ಅವಳ ಎಡಬಲಗಳಲ್ಲಿ ಇಬ್ಬರು ದೀವಟಿಗೆಗಳನ್ನು ಹಿಡಿದುಕೊಂಡು ಅವಳು ಮುಂದಕ್ಕೆ ಹೋದರೆ ತಾವೂ ಹೋಗುತ್ತಾ, ಹಿಂದಕ್ಕೆ ಬಂದರೆ ತಾವೂ ಬರುತ್ತಾ, ಯಾವ ಕಡೆಗೆ ತಿರುಗಿದರೆ ಆ ಕಡೆಗೆ ದೀವಟಿಗೆಗಳನ್ನು ತಿರುಗಿಸಿ ಹಿಡಿಯುತ್ತಾ ಇದ್ದರು. ಇದನ್ನು ನೋಡಿ ಮಡ್ಡಿ, ಇವಳು ಬಹಳ ಜಾಣೆ, ಆ ಇಬ್ಬರೂ ಇವಳನ್ನು ಸುಡುವುದಕ್ಕೆ ಏನೇನೋ ಪ್ರಯತ್ನ ಮಾಡಿ ತಲೆ ಕೆಳಗಾಗಿ ಬೀಳುತ್ತಾರೆ. ಆದರೂ ಇವಳು ಮುಂದಕ್ಕೂ ಹಿಂದಕ್ಕೂ ಆ ಕಡೆಗೂ ಈ ಕಡೆಗೂ ಹೋಗಿ ಅವರಿಗೆ ಸ್ವಲ್ಪವೂ ಅವಕಾಶ ಕೊಡದೆ ತಪ್ಪಿಸಿಕೊಳ್ಳುತ್ತಾ ಇದ್ದಾಳೆ. ಇನ್ನಿಷ್ಟೇ ಜಾಣೆಯಾದರೂ ಎಷ್ಟು ಹೊತ್ತು ತಪ್ಪಿಸಿಕೊಂಡಾಳು ನೋಡಬೇಕು ಎಂದು ಮನದಲ್ಲಿ ಆಲೋಚಿಸುತ್ತಿದ್ದನು. ಸ್ವಲ್ಪ ಹೊತ್ತಿನ ಮೇಲೆ ಅವಳು ಮೂರ್ಛಾವಸ್ಥೆಯನ್ನು ಅಭಿನಯಿಸುವುದಕ್ಕಾಗಿ ಒಂದು ಕಡೆ ಸ್ವಲ್ಪ ಬಾಗಿ ಕದಲದೆ ನಿಂತಿದ್ದಳು. ಆಗ ಮಡ್ಡಿ ದೀವಟಿಗೆಯವರನ್ನು ನೋಡಿ, ಈಗ ಸೀರೋ, ಅಯ್ಯೋ ನಿಮಗೆ ಬುದ್ಧಿಯೇ ಇಲ್ಲವಲ್ಲ, ಈಗ ಬಿಟ್ಟರೆ ತಿರುಗಿ ಸಿಕ್ಕಾಳೆ ಎಂದು ಕೂಗಿಕೊಂಡನು. ಅದನ್ನು ಕೇಳಿದ ಕೂಡಲೇ ಸೂಳೆ ಬೆಚ್ಚಿಕೊಂಡು ಕಣ್ಣನ್ನು ಅಗಲವಾಗಿ ಬಿಟ್ಟು ಸುತ್ತಲೂ ನೋಡಿದಳು. ಅಲ್ಲಿದ್ದ ಜನರೆಲ್ಲ ಪಕ್ಕನೆ ನಕ್ಕರು. ಅವರಲ್ಲಿ ಒಬ್ಬನು ಮಡ್ಡಿಯನ್ನು ನೋಡಿ, ಅಯ್ಯ, ನೀನು ಭರತಾಚಾರ್ಯನ ಅಪರಾವತಾರವೇ ಸರಿ. ಕೋಟಿ ರೂಪಾಯಿ ಕೊಟ್ಟರೂ ನಿನ್ನಂಥ ರಸಿಕರು ಜಗದಲ್ಲಿ ದೊರೆಯಲಾರರು. ನಿನ್ನ ತಂದೆ ತಾಯಿಗಳು ಪುಣ್ಯಾತ್ಮರು, ಅವರ ಪುಣ್ಯವನ್ನು ಅಷ್ಟಿಷ್ಟೆಂದು ಹೇಳಲು ಯಾರಿಗೂ ಸಾಧ್ಯವಿಲ್ಲ ಎಂದನು. ಮತ್ತೊಬ್ಬನು ಬಹಳ ಸಿಟ್ಟುಕೊಂಡು, ಹೀಗೆ ಮಾತನಾಡಿದರೆ ಈ ಮೃಗಕ್ಕೆ ಗೊತ್ತಾಗುತ್ತದೆಯೇ ಎಂದು ಮಡ್ಡಿಯನ್ನು ಕುರಿತು, ಎಲಾ, ತಿರುಗಿ ಏನಾದರೂ ಮಾತುಗೀತ ಆಡಿದೆಯೋ ಕತ್ತು ಹಿಡಿದು ಹೊರಗೆ ದಬ್ಬಿ ಬಿಡುತ್ತೇನೆ, ಸದ್ದು ಮಾಡದೆ ಕೂತಿರು,
ಇಲ್ಲದಿದ್ದರೆ ಎದ್ದು ತೊಲಗಿ ಹೋಗು ಎಂದು ಗದರಿಸಿದನು. ಅದನ್ನು ಕೇಳಿ ಮಡ್ಡಿ ತನ್ನ ಮನದಲ್ಲಿ, ಈ ಊರ ಜನರು ಬುದ್ಧಿ ಇಲ್ಲದವರು, ನಾನು ಉಪಾಯವನ್ನು ಹೇಳಿಕೊಟ್ಟರೆ ನನಗೇ ಬೈಯುತ್ತಾರೆ. ನನಗೇನು, ದೀವಟಿಗೆಯವರು ಬೆಳಗಿನವರೆಗೆ ಹಿಂದೂ ಮುಂದೆ ಓಡಾಡಿ ಕಾಲು ಸೋತು ಕೆಳಗೆ ಬೀಳಲಿ. ಒಳ್ಳೆಯ ಸಮಯವನ್ನು ಕಳೆದುಕೊಂಡರು, ಇನ್ನು ಮೇಲೆ ಬೇರೆ ಅವಳನ್ನು ಸೀಯಲಾರರು ಎಂದುಕೊಂಡು ಸುಮ್ಮನೆ ಕುಳಿತಿದ್ದನು. ಚಕ್ರವರ್ತಿ ಮಧುಸೂದನ ಅವರ ಕಲಿಕೆಗೆ ಕೊನೆಯಿಲ್ಲ. ದಕ್ಷಿಣ ಖಂಡದ ಮಕ್ಷಿಕೆಗಳು. ನಾನು ಹೆಚ್ಚಿನ ವ್ಯಾಸಂಗದ ಸಲುವಾಗಿ ಆಸ್ಟ್ರೇಲಿಯಾ ದೇಶದಲ್ಲಿ ಕಾಲಿಟ್ಟಿದ್ದು 1967ನೇ ಇಸವಿ ಡಿಸೆಂಬರ್ 30ನೇ ತಾರೀಕು. ಅದು ಮೆಲ್ಬೋರ್ನ್ ವಿಮಾನ ನಿಲ್ದಾಣದಲ್ಲಿ. ಅಂದು ಮೆಲ್ಬೋರ್ನ್ ವಿಮಾನ ನಿಲ್ದಾಣದಲ್ಲಿ ನನಗೊಂದು ಮೆಸೇಜ್ ಕಾದಿತ್ತು. ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ಕಾರಣ ಯೂನಿವರ್ಸಿಟಿಯನ್ನು ಜನವರಿ 2ನೇವರೆಗೂ ಮುಚ್ಚಲಾಗಿದೆ. ಅಲ್ಲಿಯವರೆಗೂ ಎಂದರೆ 4-5 ದಿನಗಳ ನಿಮ್ಮ ಊಟ ವಸತಿಯ ವ್ಯವಸ್ಥೆಯನ್ನು ನೀವೇ ಮಾಡಿಕೊಳ್ಳುವುದು. ಆಗ ನನ್ನಲ್ಲಿದ್ದುದು $52 ಆಸ್ಟ್ರೇಲಿಯನ್ ಮಾತ್ರ. ಪರಿಸ್ಥಿತಿಯನ್ನು ಏರ್ಪೋರ್ಟಿನ ಅಧಿಕಾರಿಯೊಬ್ಬರಿಗೆ ವಿವರಿಸಿದೆ. ಅವರು, ನೀನು ಇಲ್ಲಿಂದ ನೇರ ಸಿಟಿಗೆ ಹೋಗು, ಬಸ್ಸಿನಲ್ಲಿ, ಟ್ಯಾಕ್ಸಿಯಲ್ಲ. ಸಿಟಿಯಲ್ಲಿ ಯಾರಾದರೂ ಟ್ಯಾಕ್ಸಿ ಡ್ರೈವರ್ ನಿನ್ನನ್ನು ಅಗ್ಗದ ಆದರೆ ಮರ್ಯಾದಸ್ಥರ ಹೋಟೆಲಿಗೆ ಕರೆದುಕೊಂಡು ಹೋಗುತ್ತಾನೆ ಎಂದು ಹೇಳಿದ. ಹಾಗೆಯೇ ಮಾಡಿ ಪೀಪಲ್ಸ್ ಪ್ಯಾಲೇಸ್ ಎಂಬ ಹೋಟೆಲಿಗೆ ತಲುಪಿದೆ. ಅಲ್ಲಿ ರೂಮಿನ ಬಾಡಿಗೆ ದಿನಕ್ಕೆ $2.50 ಬ್ರೇಕ್ಫಾಸ್ಟ್ ಸೇರಿ ಮತ್ತು ಬೀಗದ ಕೈ ಡಿಪಾಸಿಟ್ 50 ಸೆಂಟ್ ಎಂದು ತಿಳಿಯಿತು. 4 ದಿನಗಳ ಬಾಡಿಗೆ ಮತ್ತು ಡಿಪಾಸಿಟ್ ಒಟ್ಟು $10.50 ಕೊಟ್ಟು 4 ದಿನಗಳ ವಸತಿಯನ್ನಂತೂ ಖಾತ್ರಿ ಮಾಡಿಕೊಂಡೆ. ಆಗಲೇ ಕತ್ತಲಾಗಿತ್ತು. ಎಂದರೆ ಆಸ್ಟ್ರೇಲಿಯಾದಲ್ಲಿದ್ದ ನನ್ನ ಏಕಮಾತ್ರ ಸ್ನೇಹಿತನನ್ನು ಹುಡುಕುವುದು ನಾಳೆಗೆ ಬಿಟ್ಟದ್ದು. ಅವನಿದ್ದ ಉಪನಗರ ಯೂನಿವರ್ಸಿಟಿ ಸಮೀಪದಲ್ಲಿದ್ದ ಕ್ಲೇಟನ್ ಎಂದು ಗೊತ್ತಿತ್ತು. ಮನೆಯ ವಿಳಾಸ ತಿಳಿದಿರಲಿಲ್ಲ. ಮಾರನೆಯ ದಿನ ಬ್ರೇಕ್ಫಾಸ್ಟ್ ಆದ ಮೇಲೆ ಅದರ ಕಥೆಯೇ ಬೇರೆ. ಸಿಟಿಯ ಮಧ್ಯದಲ್ಲಿನ ಫ್ಲಿಂಡರ್ಸ್ ಸ್ಟ್ರೀಟ್ ಎಂಬ ರೈಲ್ವೆ ನಿಲ್ದಾಣದಿಂದ ಹೊರಟು ಸುಮಾರು ಅರ್ಧ ಗಂಟೆಯ ನಂತರ ಕ್ಲೇಟನ್ನಲ್ಲಿ ಇಳಿದು ಯೂನಿವರ್ಸಿಟಿಯ ಕಡೆ ನಡೆಯತೊಡಗಿದೆ. ಅಂದು ಭಾನುವಾರ. ಅನೇಕರು ಚೆನ್ನಾಗಿ ಡ್ರೆಸ್ ಮಾಡಿಕೊಂಡು ಚರ್ಚಿಗೆ ಹೋಗುತ್ತಿದ್ದರು. ಕೆಲವರು ನನ್ನನ್ನು ನೋಡಿ ಗುಡ್ ಡೇ ಎಂದರೆ ಹೊರತು ಯಾರೂ ನಿಂತು ಮಾತನಾಡಿಸಲಿಲ್ಲ. ಮುಂದೆ ಹೊರಟಾಗ ಬಿಳಿಯ ಸೂಟ್ ಧರಿಸಿದ್ದ ಚೈನೀಸ್ ಮೂಲದ ವಿದ್ಯಾರ್ಥಿಯೊಬ್ಬನು ನನ್ನನ್ನು ನೋಡಿ ನಿಂತ. ನೀನು ಇಂಡಿಯಾದವನಾ ಎಂದು ಕೇಳಿದ. ಹೌದು, ನೆನ್ನೆ ತಾನೇ ಇಲ್ಲಿಗೆ ಬಂದೆ ಎಂದು ಉತ್ತರಿಸಿದೆ. ಇಲ್ಲಿ ಅಷ್ಟೇನೂ ಇಂಡಿಯಾದ ವಿದ್ಯಾರ್ಥಿಗಳಿಲ್ಲ, 3-4 ಜನ ಇರಬಹುದೇನೋ ಎಂದು ಹೇಳಿ ನನ್ನ ಸ್ನೇಹಿತನ ಹೆಸರನ್ನು ಹೇಳಿ, ಅವರು ನಿನಗೆ ಗೊತ್ತಾ ಎಂದೂ ಕೇಳಿದ. ಕೂಡಲೇ ನನಗಾದ ರಿಲೀಫ್ ಹೇಳುತ್ತಿರದು. ಅಯ್ಯ, ದಯವಿಟ್ಟು ಅವನ ವಿಳಾಸವನ್ನು ಕೊಡು, ಅವನನ್ನು ಅರ್ಜೆಂಟಾಗಿ ನೋಡಬೇಕು ಎಂದೆ. ಅವರ ವಿಳಾಸ ನನಗೆ ತಿಳಿಯದು. ನೀನು ಸ್ವಲ್ಪ ಮುಂದೆ ಹೋದರೆ ಒಂದು ಮಿಲ್ಕ್ ಬಾರ್ ಮೂಲೆ ಅಂಗಡಿ ಸಿಗುತ್ತದೆ. ಆ ಅಂಗಡಿಗೆ ಹೋಗದಿರುವವರೇ ಇಲ್ಲ. ಅಲ್ಲಿ ವಿಚಾರಿಸು, ಅವರಿಗೆ ಗೊತ್ತೇ ಇರುತ್ತದೆ. ಚರ್ಚಿಗೆ ಲೇಟ್ ಆಯಿತು, ಇನ್ನು ನಾನು ಹೋಗಬೇಕು ಎಂದು ಹೇಳಿ ಅವನ ದಾರಿಯಲ್ಲಿ ಹೊರಟು ಬಿಟ್ಟ. ನಾನೂ 4 ಹೆಜ್ಜೆ ನಡೆದ ನಂತರ ತಿರುಗಿ ನೋಡಿದೆ. ಅವನ ಕೋಟು ಕಪ್ಪಗೆ ಕಾಣುತ್ತಿತ್ತು. ಇದೇನು ಆಶ್ಚರ್ಯ, ಕೋಟಿನ ಬಣ್ಣ ಮುಂದೆ ಬಿಳಿ, ಹಿಂದೆ ಕಪ್ಪು ಎಂದು ಯೋಚಿಸುತ್ತಿದ್ದ ಹಾಗೆಯೇ ಅವನು ತನ್ನ ಕೈಯನ್ನು ಬೆನ್ನ ಹಿಂದೆ ಹಾಕಿ ಒಮ್ಮೆ ಕೊಡವಿದ. ಕೂಡಲೇ ಅವನ ಬೆನ್ನಿನ ಮೇಲೆ ದಟ್ಟವಾಗಿ ಕುಳಿತಿದ್ದ ನೊಣಗಳು ಎಲ್ಲವೂ ಹಾರಿಹೋದವು. ಅವನ ಕೋಟಿನ ಹಿಂಭಾಗ ಮತ್ತೆ ಬಿಳಿಯಾಯಿತು. ದಕ್ಷಿಣ ಖಂಡದ ಮಕ್ಷಿಕೆಗಳ ಆಸ್ಟ್ರೇಲಿಯನ್ ಫ್ಲೈಸ್ ಸ್ನಿಗ್ಧ ಸ್ನೇಹದ ಪರಿಚಯ ನನಗಾಯಿತು. ಅದಾದ ಕೆಲವು ದಿನಗಳ ನಂತರ ನನ್ನ ಲ್ಯಾಂಡ್ ಲೇಡಿ ಮನೆಯ ದಿವಾನಖಾನೆಯಲ್ಲಿ ಕುಳಿತು ಟೆಲಿವಿಷನ್ ನೋಡುತ್ತಿದ್ದೆ. ಚೆನ್ನಾಗಿ ಸಿಂಗರಿಸಿಕೊಂಡ ಚೆಲುವೆಯೊಬ್ಬಳು ಬಿಸಿಲಿನಲ್ಲಿ ನಿಂತು ಯಾವುದೋ ಸಮಾಚಾರದ ಬಗ್ಗೆ ಒಪ್ಪಿಸುತ್ತಿದ್ದಳು. ಅವಳ ಒಂದು ಕೈಯಲ್ಲಿ ಮೈಕ್ರೋಫೋನ್,
ಇನ್ನೊಂದು ಮೊಣಕೈಯನ್ನು ಸೊಂಟದ ಮೇಲಿರಿಸಿ ಆ ಕೈಯನ್ನು ಎಡದಿಂದ ಬಲಕ್ಕೂ ಬಲದಿಂದ ಎಡಕ್ಕೂ ತಲೆಕೆಳಕಾದ ಪೆಂಡುಲಂನಂತೆ ಮೋಹಕವಾಗಿ ಆಡಿಸುತ್ತಿದ್ದಳು. ರಿಪೋರ್ಟ್ ಮಾಡುವಾಗ ಈ ಬಗೆಯ ನಾಟ್ಯ ಏಕೆ ಎಂದು ನಾನು ಯೋಚಿಸುತ್ತಿದ್ದಂತೆ ಅವಳು ಕೈಯಾಡಿಸುವುದನ್ನು ಒಂದು ಕ್ಷಣ ನಿಲ್ಲಿಸಿದಳು. ಕೂಡಲೇ 5-6 ನೊಣಗಳು ಬಂದು ಅವಳ ವದನಾರವಿಂದದ ಮೇಲೆ ಕುಳಿತವು. ನನಗೆ ಎಲ್ಲವೂ ಅರ್ಥವಾಯಿತು. ಈ ನೊಣಗಳನ್ನು ದೂರವಿಡಲು ನಿಮ್ಮ ಮೇಲೆ ಕೀಟ ನಿವಾರಕ ಇನ್ಸೆಕ್ಟ್ ರಿಪೆಲೆಂಟ್ ದ್ರವ್ಯವನ್ನು ಸಿಂಪಡಿಸಿಕೊಳ್ಳಬಹುದು. ಆದರೆ ಇದರ ವಾಸನೆ ಕೆಲವರಿಗೆ, ಅದರಲ್ಲೂ ಮಹಿಳೆಯರಿಗೆ ಇಷ್ಟವಾಗುವುದಿಲ್ಲ. ಬದಲಾಗಿ ಅವರು ಬಳಸುವ ಸುಗಂಧ ದ್ರವ್ಯವೇ ನೊಣಗಳನ್ನು ಆಕರ್ಷಿಸಬಹುದು. ಇನ್ನೊಂದು, ಮುಖ್ಯವಾಗಿ ಹಳ್ಳಿಗಾಡಿನಲ್ಲಿ ವಾಸಿಸುವ ಜನರು ಮಾಡುವ ಉಪಾಯವೆಂದರೆ ಕಾರ್ಕ್ ಹ್ಯಾಟ್ನ ಉಪಯೋಗ. ಇಂಥ ಹ್ಯಾಟಿನ ಅಂಚಿನ ಸುತ್ತಲೂ ಕಾರ್ಕುಗಳನ್ನು ದಾರಗಳಿಂದ ತೂಗು ಹಾಕಿರುತ್ತಾರೆ. ನೀವು ನಡೆಯುತ್ತಿದ್ದಾಗ ಅಥವಾ ಸ್ವಲ್ಪ ಗಾಳಿ ಬಂದರೂ ಈ ಕಾರ್ಕುಗಳು ಚಲಿಸುವುದರಿಂದ ನೊಣಗಳು ನಿಮ್ಮ ಗೊಡವೆಗೆ ಬರುವುದಿಲ್ಲ. ಇದು ಥಿಯರಿ. ವಾಸ್ತವವಾಗಿ ನಿಮಗೆ ಹೆಚ್ಚು ಕಿರಿಕಿರಿಯಾಗುವುದು ನೊಣಗಳಿಂದಲೋ ಅಥವಾ ಈ ಬಗೆಯ ಹ್ಯಾಟನ್ನು ಧರಿಸುವುದರಿಂದಲೋ ಎಂಬುದು ವಿವಾದಾತ್ಮಕ ವಿಷಯ. ಆಸ್ಟ್ರೇಲಿಯಾದಲ್ಲಿ ಸುಮಾರು 180 ವರ್ಷಗಳಿಂದ ಬಳಕೆಯಲ್ಲಿರುವ ನಾಣ್ಣುಡಿ ನೋ ಫ್ಲೈಸ್ ಆನ್ ಯೂ ಎಂಬುದು. ಇದರ ಅರ್ಥ ಇಷ್ಟೇ: ಯಾವ ವ್ಯಕ್ತಿ ಅಥವಾ ಪ್ರಾಣಿಯ ಮೇಲೆ ನೊಣಗಳು ಕುಳಿತಿದ್ದರೆ ಅದಕ್ಕೆ ಅವನ ಮಂದಮತಿ ಅಥವಾ ಸೋಮಾರಿತನವೇ ಕಾರಣ. ಅವರು ಚುರುಕಾಗಿದ್ದರೆ ಯಾವ ನೊಣವೂ ಅವರ ಮೇಲೆ ಕೂರಲಾರದು. ಆದ್ದರಿಂದ ಯಾರಾದರೂ ನೋ ಫ್ಲೈಸ್ ಆನ್ ಯೂ ಎಂದು ನಿಮಗೆ ಹೇಳಿದರೆ ನೀನು ಜಾಣ ಎಂಬ ಪ್ರಶಂಸೆ. ಈ ನಾಣ್ಣುಡಿ ಕಾಲಕ್ರಮೇಣ ಇಂಗ್ಲೆಂಡ್ ಮತ್ತು ಅಮೆರಿಕಾಗಳಲ್ಲೂ ಬಳಕೆಗೆ ಬಂದಿತು. ನನಗೇನೋ ಯಾರೂ ಈ ಮಕ್ಷಿಕಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ ಎನಿಸುತ್ತದೆ. ನಿಮ್ಮ ಪಾಡಿಗೆ ನೀವು ಹೋಗುತ್ತಿರುವಾಗ ನಿಮ್ಮ ಮುಖದ ಮೇಲೋ ಬಟ್ಟೆಯ ಮೇಲೋ ಕುಳಿತುಕೊಳ್ಳಲು ಯತ್ನಿಸುತ್ತವೆ. ಆದರೆ ಅವು ನಿಮ್ಮನ್ನು ಕಚ್ಚುವುದಿಲ್ಲ, ಕಡಿಯುವುದಿಲ್ಲ. ನನಗೆ ತಿಳಿದ ಮಟ್ಟಿಗೆ ಅವು ಈವರೆಗೆ ಯಾವ ರೋಗವನ್ನೂ ಹರಡಿಲ್ಲ. ನೀವು ಮುಜುಗರದಿಂದ ಎಷ್ಟೇ ಸಲ ಓಡಿಸಿದರೂ ಸ್ವಲ್ಪವೂ ಗರ್ವವಿಲ್ಲದೆ, ಧೈರ್ಯಗೆಡದೆ ನಿಮ್ಮ ಮೇಲೆ ಮತ್ತೆ ಮತ್ತೆ ಬಂದು ಕುಳಿತುಕೊಳ್ಳುತ್ತವೆ. ಇಂತಹ ಅನಿರ್ವ್ಯಾಜ ಸ್ನೇಹ, ಇಂತಹ ಅನಿರ್ಬಂಧ ಪ್ರೇಮ ನಿಮಗೆ ಬೇರೆ ಯಾವ ಜೀವಿಯಲ್ಲೂ ದೊರಕಲಾರದು. ಅಂದ ಹಾಗೆ ಆಸ್ಟ್ರೇಲಿಯಾದಲ್ಲಿ ಸುಮಾರು 28,000 ಬಗೆಯ ನೊಣಗಳು ಇವೆಯಂತೆ. ಅವುಗಳಲ್ಲಿ ಸುಮಾರು 6,000ವನ್ನು ಮಾತ್ರ ಹೆಸರಿಸಿ ದಾಖಲಿಸಿದ್ದಾರೆ. ನಾನು ಬರೆಯುತ್ತಿರುವುದು ಸಾಮಾನ್ಯವಾಗಿ ಎಲ್ಲೆಲ್ಲೂ ಇರುವ ಬುಷ್ ಫ್ಲೈ ಅಥವಾ ಹೌಸ್ ಫ್ಲೈಗಳನ್ನು ಕುರಿತಿದ್ದು. ಇನ್ನೊಂದು ವಿಷಯವೆಂದರೆ, ಹೆಣ್ಣು ನೊಣಗಳು ಮಾತ್ರ ನಿಮ್ಮ ಮುಖದ ಮೇಲೆ ಕುಳಿತುಕೊಳ್ಳುತ್ತವೆ. ಏಕೆಂದರೆ ನಿಮ್ಮ ಮುಖದ ಬೆವರು, ಕಣ್ಣೀರು ಇತ್ಯಾದಿಗಳಲ್ಲಿರುವ ಪ್ರೋಟೀನು ನೊಣಗಳ ಸಂತಾನ ಪೋಷಣೆಗೆ ಅವಶ್ಯವಂತೆ. 1932-33ರಲ್ಲಿ ಶಕ್ತಿಶಾಲಿ ಆಸ್ಟ್ರೇಲಿಯಾ ಟೀಮನ್ನು ಸೋಲಿಸುವ ಸಲುವಾಗಿಯೇ ಬಾಡಿ ಲೈನ್ ಎಂಬ ಸಮರೋಪಾಯವನ್ನು ಜಾರಿಗೆ ತಂದು ಕುಖ್ಯಾತನಾದವನು ಇಂಗ್ಲೆಂಡಿನ ಕ್ಯಾಪ್ಟನ್ ಡಗ್ಲಾಸ್ ಜಾರ್ಡಿನ್. ವಿಕೆಟ್ಟಿನ ಎಡಗಡೆಗೆ ಅತ್ಯಂತ ಬಿರುಸಿನಿಂದ ಬೌಲ್ ಮಾಡಿ ಬ್ಯಾಟ್ಸ್ಮನ್ ಹುಕ್ ಅಥವಾ ಪುಲ್ ಮಾಡಿ ಚೆಂಡನ್ನು ಹೊಡೆಯಲು ಯತ್ನಿಸಿದಾಗ ಕ್ಯಾಚ್ ಕೊಟ್ಟು ಔಟ್ ಆಗುವನು ಎಂಬುದು ಬಾಡಿ ಲೈನ್ನ ಸಿದ್ಧಾಂತ. ಆದರೆ ಹೆಲ್ಮೆಟ್, ಚೆಸ್ಟ್ ಗಾರ್ಡ್, ಆರ್ಮ್ ಗಾರ್ಡ್ ಇಲ್ಲದಿದ್ದ ಆ ದಿನಗಳಲ್ಲಿ ವಾಸ್ತವವಾಗಿ ಆದದ್ದು ಅನೇಕ ಆಸ್ಟ್ರೇಲಿಯನ್ ಬ್ಯಾಟ್ಸ್ಮನ್ಗಳ ಮೈಗಳಿಗೆ ಅತ್ಯಂತ ನೋವಾಗುವಂತಹ ಹೊಡೆತ. ಬರ್ಟ್ ಓಲ್ಡ್ಫೀಲ್ಡ್ ಎಂಬುವರ ತಲೆಯ ಬುರುಡೆಯೇ ಸೀಳಿಹೋಯಿತು. ಅಡಿಲೈಡ್ ಟೆಸ್ಟಿನಲ್ಲಿ ಆಸ್ಟ್ರೇಲಿಯಾದ ಕ್ಯಾಪ್ಟನ್ ಬಿಲ್ ವುಡ್ಫುಲ್ ಅವರ ಎದೆಗೆ ಏಟು ಬಿದ್ದು ಅವರು ಭೂಗತರಾದರು. ಇವೆಲ್ಲದರ ಕಾರಣಕರ್ತನಾದ ಜಾರ್ಡಿನ್ನನ್ನು ದ್ವೇಷಿಸದ ಆಸ್ಟ್ರೇಲಿಯನ್ನನೇ ಇರಲಿಲ್ಲ. ಜಾರ್ಡಿನ್ಗೆ ತಾನು ಉತ್ತಮ ಕುಲಪ್ರಸೂತನೆಂಬ ಅರಿಸ್ಟೋಕ್ರಾಟ್ ಅಹಂಭಾವ ಬೇರೆ. ಈ ಜಾರ್ಡಿನ್ ಒಂದು ಟೆಸ್ಟಿನಲ್ಲಿ ಬೌಂಡರಿಯ ಬಳಿ ಫೀಲ್ಡ್ ಮಾಡಲು ನಿಂತಿದ್ದನು. ಯಾರು ಎಷ್ಟೇ ದ್ವೇಷಿಸಲಿ, ಸದಾ ನಿಷ್ಪಕ್ಷಪಾತಿಗಳಾದ ನಮ್ಮ ನೊಣಗಳಂತೂ ಅವನ ಮುಖದ ಮೇಲೂ ಕೂರಲು ಯತ್ನಿಸುತ್ತಿದ್ದವು.
ಅವನು ಅವನ್ನು ಹೊಡೆದು ಓಡಿಸಲು ಪ್ರಯತ್ನಿಸುತ್ತಿದ್ದನು. ಈ ತಮಾಷೆಯನ್ನು ನೋಡುತ್ತಿದ್ದ ಪ್ರೇಕ್ಷಕನೊಬ್ಬ, ಡೋಂಟ್ ಸ್ವಾಟ್ ದೆಮ್ ಫ್ಲೈಸ್ ಜಾರ್ಡಿನ್, ದೇ ಆರ್ ದಿ ಓನ್ಲಿ ಫ್ರೆಂಡ್ಸ್ ಯು ಹ್ಯಾವ್ ಲೆಫ್ಟ್ ಇನ್ ಆಸ್ಟ್ರೇಲಿಯಾ. ಆ ನೊಣಗಳನ್ನು ಓಡಿಸಬೇಡ ಜಾರ್ಡಿನ್, ಆಸ್ಟ್ರೇಲಿಯಾದಲ್ಲಿ ನಿನಗೆ ಉಳಿದಿರುವ ಸ್ನೇಹಿತರೆಂದರೆ ಅವುಗಳು ಮಾತ್ರವೇ ಎಂದು ಕೂಗಿ ಲೇವಡಿ ಮಾಡಿದನು.